ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ಆರಾಧ್ಯ ದೈವ ಪ್ರಭು ಶ್ರೀರಾಮ ಶ್ರೀಕೃಷ್ಣ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಹೀಯಾಳಿಸಿ ಅಸಭ್ಯವಾಗಿ ಮಾತನಾಡಿ ಹೇಳಿಕೆ ಕೊಟ್ಟ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿತ್ತು. ಈ ಹೇಳಿಕೆ ಕೊಟ್ಟಂತ ಭಾಲ್ಕಿ ತಾಲೂಕಿನ ಆಟರ್ಗ ಗ್ರಾಮದ ಕಾಳಿದಾಸ್ ತಂದೆ ಅರ್ಜುನ್ ಸೂರ್ಯವಂಶಿ ಅನ್ನುವನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ಶಿಕ್ಷಾರ್ಹ ಅಪರಾಧಕ್ಕೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಉಪನಿರೀಕ್ಷಕರಿಗೆ ಹಾಗೂ ವೃತ್ತ ನಿರೀಕ್ಷಕರಿಗೆ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಬಗ್ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರರ ಹಾಗೆ ಇನ್ನೋರ್ವ ಆರಾಧ್ಯ ದೇವರು ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ ಹಾಗೆ ನಮ್ಮ ದೇಶದ ಒಬ್ಬ ಮಹಾತ್ಮ ಎನಿಸಿಕೊಂಡಂತ ಗಾಂಧೀಜಿಯವರ ಬಗ್ಗೆ ನಮ್ಮ ಭಾಲ್ಕಿ ತಾಲೂಕಿನ ಅಟ್ರಗ ಗ್ರಾಮದ ಕಾಳಿದಾಸ್ ತಂದೆ ಅರ್ಜುನ್ ಸೂರ್ಯವಂಶಿ ಎನ್ನುವ ಒಬ್ಬ ನಾಲಾಯಕ ನಮ್ಮ ಆರಾಧ್ಯ ದೇವರ ಕುರಿತು ಅವಹೇಳನಕಾರಿ ಪದಗಳನ್ನು ಬಳಸಿ ಇತ್ತೀಚೆಗೆ ವಿಡಿಯೋವನ್ನು ವೈರಲ್ ಮಾಡಿರುತ್ತಾನೆ. ಅವನ ವಿರುದ್ಧ ನಾವು ನಮ್ಮ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಬೇಕಾಗಿ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಈ ಮೂಲಕ ಹೇಳುವುದೇನೆಂದ್ರೆ, ಕಾಳಿದಾಸ ಹೆಸರಲ್ಲೇ ಕಾಳಿದಾಸ ಇದೆ, ನೀನು ಕಾಳಿ ದೇವಿಯ ದಾಸನಾಗಿರ್ಬೇಕು, ಅದನ್ನ ಬಿಟ್ಟು ಮಾಡಕ್ಕೇನು ಹೊಟ್ಟಿದ್ಯಾ? ನಿಮ್ಮಪ್ಪನ ಹೆಸರು ಅರ್ಜುನು, ನೀನೇನ್ ಮಾಡ್ತಾ ಇದೀಯಾ? ಅಡ್ಡ ಹೆಸರು ಸೂರ್ಯವಂಶಿ, ಹೆಸರಿಗೆ ಸ್ವಲ್ಪ ಬೆಲೆ ಇರಲ್ಲಪ್ಪ. ನೀನೇನ್ ಮಾಡ್ತಾ ಇದೀಯ? ನೀನೊಬ್ಬನೇ ಅಂಬೇಡ್ಕರ್ ವಾದಿನ? ನಾವು ಅಂಬೇಡ್ಕರ್ ವಾದಿಗಳಲ್ಲಪ್ಪ. ನಾವು ಅಂಬೇಡ್ಕರ್ ವಾದಿಗಳಪ್ಪ. ಹೌದು, ಅಂಬೇಡ್ಕರ್ ಯಾವುದು ಕಪ್ಪೆ ಚುಕ್ಕೆ ಇಲ್ಲ, ಒಪ್ಕೋತೀನಿ. ಆದ್ರೆ ನಿನ್ನ ಅಂತ ಒಬ್ಬ ನಾಲಾಯಕ ಬಾಬಾ ಸಾಹೇಬ್ರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡ್ತಿದ್ರಲ್ಲ, ನೀನ್ ಅದಕ್ಕೆ ಯೋಗ್ಯನಾ? ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ದ್ವೇಷ ಹಚ್ಚುವ ನಿನ್ನ ಈ ವರ್ತನೆ ಇದು ಜನಸಮೂಹದಲ್ಲಿ ಇರುವಂತದ್ದಲ್ಲ. ನೀನು ಲ್ಯಾಂಡ್ ಅಲ್ಲ,